ಒಬ್ಬ ಮಾಂತ್ರಿಕ ಸೇಮ್ ಅದೇ ಕಾಳಿ ದೇವಿನ ಪೂಜೆ ಮಾಡ್ತಾ ಇರ್ತಾನೆ. ಅವನು ಹೋಲಿಸ್ಕೊಂಡು ಒಂದು ವ್ಯಕ್ತಿ ಬಗ್ಗೆ ನೀವು ಅಂದರೆ ದೈವಕ್ಕೆ ಏನು ಬೇಕೋ ಅದಕ್ಕೆ ತೃಪ್ತಿಪಡಿಸಿ ಆ ವ್ಯಕ್ತಿ ಯಾರು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಆ ವ್ಯಕ್ತಿಗೆ ತೊಂದರೆ ಕೊಡೋ ಥರನೋ ಇಲ್ಲ ಏನಾದರೂ ಸಮಸ್ಯೆ ಕೊಡೋ ಥರನೋ ಏನೋ ಒಂದು ಅವನ ಪೂಜೆದು ಅವನು ಒಂದು ಬೇಡಿಕೆ ಕೊಟ್ಟಿದ್ದಾಗ ಆ ತಾಯಿ ಬಂದು ಇವನಿಗೆ ಆಪೋಸಿಟ್ ಆಗ್ತಾರೆ. ಇವನು ಯಾರನ್ನು ತೋರಿಸ್ತಾನೋ ಅವನಿಗೆ ತೊಂದರೆ ಕೊಡೋ ಥರ. ಸೊ ಇದೇ ವ್ಯಕ್ತಿ ಅದೇ ಕಾಳಿ ದೇವಿನ ಅದು ಪಾರ್ವತಿ ದೇವಿ ಆಗಿದ್ದಾಗ ಇಲ್ಲಿ ಹೋಗಿ ನನಗೆ ರಕ್ಷಣೆ ಮಾಡು ಅಂತ ಕೇಳ್ಕೊತಾನೆ. ಸೊ ಈಗ ಒಂದೇ ತಾಯಿನೇ ಒಬ್ಬಂದೇ ಕೇಸು, ಇಲ್ಲಿ ಅವನ ಬಗ್ಗೆ ತೊಂದರೆ ಮಾಡಬೇಕು ಅಂತ ಬಂದೈತೆ, ಮತ್ತು ಇಲ್ಲಿ ಇವನಿಗೆ ಕಾಪಾಡಬೇಕು ಅಂತ ಆಶೀರ್ವಾದ ಸಿಕ್ಕಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದೇ ಟಾರ್ಗೆಟ್, ಇಲ್ಲಿ ಒಂದೇ ಕೇಸು, ಒಂದೇ ತಾಯಿಗೆ ರೂಪ ಬದಲಾಗಿರುತ್ತೆ. ಬೇರೆ ಮಾಂತ್ರಿಕದಿಂದ ಅವನಿಗೆ ತೊಂದರೆ ಕೊಡು, ಇಲ್ಲಿಂದ ಅವನಿಗೆ ಒಳ್ಳೇದು ಮಾಡುವಂಥದ್ದು. ಇಂಥ ಒಂದು ಸಂದರ್ಭನ ಹೆಂಗೆ ತಾಯಿ ಹ್ಯಾಂಡಲ್ ಮಾಡ್ತಾರೆ? ಬಿಟ್ಬಿಡ್ತಾಳ ಇಲ್ಲ ತೊಂದರೆ ಕೊಡ್ತಾಳ? ಇಲ್ಲ ಇದೇ ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ದೈವ ವಿಚಾರಗಳಲ್ಲಿ ಸ್ಪೆಷಲಿ ಇನ್ನೊಂದೇನೆಂದರೆ, ಈಗ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಕೆಲವ್ರಿಗೆ ಅನುಭವ ಆಗೈತೆ. ಹೌದು. ಮೇಯ್ನ್ ನಾವು ಆಸೆ ಪಡೋ ದೈವಗಳು, ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸೋ ದೈವಗಳೇ ಕೆಲವೊಂದು ಸರಿ ಇಲ್ಲಿ ಉಲ್ಟಾ ಆಗ್ತವೆ. ಈ ಕೇಸ್ಗಳನ್ನ ಸಾಮಾನ್ಯವಾಗಿ ನೋಡಿರ್ತೀವಿ. ಒಂದೇ ದೈವ ಬೀಳ್ಸುತ್ತೆ, ಅವನ ಕೆಲಸಗಳನ್ನ ಹಾಳು ಮಾಡುತ್ತೆ, ಹೊಡೆಯುತ್ತೆ. ಮನ್ಸು ಮಾಡಿದ್ರೆ ಅವನಿಗೆ ಜಯ ತಂದು ಕೊಡುತ್ತೆ, ಕೆಲಸಗಳಲ್ಲಿ ಸಕ್ಸಸ್ ಕೊಡುತ್ತೆ, ಅವನ್ನ ಬೆಳೆಸುತ್ತೆ. ಈ ಒಂದೇ ದೈವದಲ್ಲಿ ಇಲ್ಲಿ ಪಾಸಿಟಿವ್ ನೋಡ್ತಾ ಇದ್ದೀವಿ, ಮತ್ತೆ ನೆಗೆಟಿವ್ ನೋಡ್ತೀವಿ. ಒಂದೇ ಮನುಷ್ಯನಿಗೆ ಬೇಕಾದ ಕೆಡಕ್ ಮಾಡ್ತಾ ಅದು ಹೇಳ್ತದೆ ಬಾಯನ್ನೇ. ಅಂದರೆ ಒಂದೊಂದ್ಸರಿ ಏನಾದರೂ ಒಬ್ಬ ವ್ಯಕ್ತಿಗಳ ಮೇಲೆ ಬಂದಾಗೋ ಇಲ್ಲ ಸೂಚನೆಗಳು ಕೊಟ್ಟಾಗೋ ಆ ದೈವಕ್ಕೆ ಏನಾನ ಕೋಪ ಬಂತು ಅಂದಾಗ ಕಂಪ್ಲೀಟ್ ನಿರ್ನಾಮ ಮಾಡ್ತೀನಿ ಅಂತ ಹೇಳುತ್ತೆ, ವಾರ್ನಿಂಗ್ ಕೊಟ್ಟಂಗೆ. ಇನ್ನೊಂದು ಸರಿ ನಿಮ್ಮನ್ನು ನಾನು ನೋಡ್ಕೊತೀನಿ, ಎಲ್ಲ ಕಡೆ ಜಯ ತಂದು ಕೊಡ್ತೀನಿ ಅನ್ನೋ ಥರ. ಇಲ್ಲಿ ಒಂದು ಮನುಷ್ಯ ನಾವೇನು ನಮಗೆ ಹೆಂಗೆ ಕೋಪ ಬರುತ್ತೆ, ನಮಗೂ ಒಳ್ಳೆತನ ಏನು ಬರುತ್ತೆ, ನಾವು ಒಬ್ಬರಿಗೆ ಹೆಲ್ಪ್ ಮಾಡ್ತೀವಿ, ಇಲ್ಲಾಂದರೆ ಒಬ್ಬನ ಹತ್ರ ಹೊಡೆದು ಏನೋ ಇದು ಮಾಡ್ತೀವಿ, ತೊಂದರೆ ಕೊಡ್ತೀವಿ. ಯಾವ ಥರ ನಮ್ಮಲ್ಲಿ ಭಾವನೆಗಳಿದ್ದಾವೆ, ಸೇಮ್ ದೈವದಲ್ಲೂ ಇದೇ ಥರ ಒಳ್ಳೆಯದು ಕೆಟ್ಟದ್ದು ಆ ಭಾವನೆಗಳಿದ್ದಾವೆ ಅನ್ನೋ ಥರ ನಮಗಿಲ್ಲಿ ಕಾಣಿಸುತ್ತೆ. ಒಂದೇ ದೈವ ಹೆಂಗೆ ಇದು ಪಾಸಿಟಿವ್ ಆಯಿತು, ಹೆಂಗೆ ಮತ್ತೆ ನೆಗೆಟಿವ್ ಆಗುತ್ತೆ, ಇದರದ್ದು ಸಂಪೂರ್ಣ ವಿಚಾರ ತಿಳಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ದೇವಿಯರ ವಿಚಾರ. ಈಗ ನಾವು ಪೂಜೆ ಮಾಡುವಂಥ ಯಕ್ಷಿಣಿಯಿಂದ ಹಿಡಿದು ಪ್ರತಿಯೊಂದು ದೇವಿಯರಲ್ಲೂ ಪಾಸಿಟಿವ್ ದೇವಿಯರು, ನೆಗೆಟಿವ್ ದೇವಿಯರು ಇದ್ದಾರೆ. ಎರಡೂ ಇದ್ದಾರೆ. ಆದರೆ ಇದಿಬ್ಬರು ಒಂದೇನೆ, ಬೇರೆ ಬೇರೆ ಅಲ್ಲ, ಒಂದೇನೆ. ಹೆಂಗೆ ಅಂದರೆ, ಈಗ ನಮಗೆ ಸಾಕಷ್ಟು ಪುರಾಣ ಕಥೆಗಳು ಸಿಗುತ್ತೆ ಅದರಲ್ಲಿ. ಮೂಕಾಸುರನ ಕತೆ ನೋಡಿರ್ತೀವಿ ನಾವು. ಮೂಕಾಂಬಿಕೆ ಹುಟ್ಕೊಳ್ತಾಳೆ. ಆದರೆ ಆ ಮೂಕಾಂಬಿಕೆನ ಮೂಕಾಸುರನ ಹೆಂಡತಿನೇ ಪೂಜೆ ಮಾಡ್ತಾ ಇರ್ತಾಳೆ. ತನ್ನ ಗಂಡಂಗೆ ಏನು ಮಾಡಬೇಡ ಅಂತಾಳೆ. ಅವಾಗ ಅವರ ಹೆಂಡತಿನೇ ಅವಳ ಒಂದು ಆತ್ಮವನ್ನು ತಗೊಂಡು ತನ್ನ ಹಣೆಗೆ ಇಟ್ಕೊಂಡು ಇವಳು ಯುದ್ಧಕ್ಕೆ ಹೋಗ್ತಾಳೆ. ಮೂಕಾಂಬಿಕೆ ಹೋಗಿ ಆ ಮೂಕಾಸುರನ ಅಂತ್ಯ ಮಾಡಿ, ಆ ಮೂಕಾಸುರನಿಂದ ಅವನು ಶಾಪಗ್ರಸ್ತನಾಗಿದ್ದಾನೆ. ಅದಕ್ಕೆ ಅಸುರ ಆಗೋದು, ಅವನು ರಾಕ್ಷಸ. ಅವನ ಸಂಹಾರ ಆದ ತಕ್ಷಣ ಅವನ ಒಳಗಡೆಯಿಂದ ಒಂದು ದೈವಶಕ್ತಿ ಎದ್ದೋಳುತ್ತೆ. ಆ ದೈವಶಕ್ತಿ ಎದ್ದ ತಕ್ಷಣ ನಿನ್ನ ಶಾಪ ವಿಮೋಚನೆ ಆಯ್ತು, ಇಲ್ಲಿಗೆ ನೀನು ಇಲ್ಲಿ ನಾನು ಎಲ್ಲಿದ್ದೀನಿ, ನನ್ನಿಂದ ಸ್ವಲ್ಪ ದೂರದಲ್ಲೇ ನೀನು ಒಂದು ಒಳ್ಳೆಯ ದೈವವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಂಥ ದೈವವಾಗಿರು ಅಂಥೇಳಿ ಅವಳು ಆಶೀರ್ವಾದ ಮಾಡ್ತಾಳೆ. ಅದೇ ಇವತ್ತು ನಾವು ನೋಡುವಂಥ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ಆಯ್ತಲ್ಲ. ಕೊಲ್ಲೂರು ಮೂಕಾಂಬಿಕೆನೂ ಅಲ್ಲೇ ಇರೋದು. ಇಲ್ಲಿ ಅವಳು ಮಾಡುವಂಥ ಮೂಕಾಸುರನ ಹೆಂಡತಿ ಮಾಡುವಂಥ ದೈವಶಕ್ತಿ ಪೂಜೆ ಗೌರಿಯಾಗಿ, ಮಹಾಸತಿಯಾಗಿ, ಮಹಾಯಕ್ಷಿಣಿಯಾಗಿ ಕಾಣಿಸ್ತಾ ಇರ್ತಕ್ಕಂಥ ದೇವಿ. ಇಲ್ಲಿ ಬಂದಾಗ ರಾಕ್ಷಸನ ಎದುರುಗಡೆ ದೈತ್ಯ ಶಕ್ತಿಯಾಗಿ, ಅವನಿಗಿಂತ ದೊಡ್ಡ ಶಕ್ತಿಯಾಗಿ ಅವನ್ನ ಸಂಹಾರ ಮಾಡುವಂಥದ್ದು. ಇದೇ ಪಾಸಿಟಿವ್ ನೆಗೆಟಿವ್. ಈಗ ನಾವು ಮಾಡುವಂಥ ಒಳ್ಳೆ ಕೆಲಸ, ಕೆಟ್ಟ ಕೆಲಸಗಳಿಗೆ ದೇವಿಯರ ಒಂದು ಚೇಂಜಸ್ ಇರುತ್ತೆ. ಈಗ ಸಪ್ತಶತಿ ಪಾರಾಯಣ ಅಂತ ಹೇಳ್ತೀವಿ, ಚಂಡಿ ಪಾರಾಯಣ. ಆ ಚಂಡಿ ಪಾರಾಯಣದಲ್ಲೂ ಇದೇ ಕೊಟ್ಟಿರೋದು. ಚಂಡಾಮುಂಡ ವಧೆ ದೇವಿ, ಚಂಡಾಮುಂಡಾಸುರನ್ನ ವಧೆ ಮಾಡಕ್ಕೆ ಬರ್ತಾಳೆ ದೇವಿ. ತನ್ನ ನಾಲ್ಗೆಯಲ್ಲೇ ಅವನ್ನ ಇಟ್ಕೊಂಡು, ಆ ರಾಕ್ಷಸನ ಇಟ್ಕೊಂಡು ನಾಲ್ಗೆ ಮೇಲೇನೆ ವಧೆ ಮಾಡ್ತಾಳೆ. ಅವನದೆಲ್ಲೂ ಒಂದು ರಕ್ತ ಕೆಳಗಡೆ ಬೀಳಬಾರ್ದು ಅಂತ. ಅಷ್ಟು ದೊಡ್ಡ ನಾಲ್ಗೆನ ಹೊರಗಡೆ ಹಾಕ್ತಾಳೆ ಅವಳು. ಅಷ್ಟು ಅದ್ಭುತವಾಗಿರುತ್ತೆ ನನ್ನ ಶಕ್ತಿ ದೇವಿ.
ಸೊ ಹಾಗಾಗಿ ಈ ದೇವಿಯರ ಶಕ್ತಿನೇ ಬಹಳ ಅದ್ಭುತ, ಅಪರೂಪವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು. ನಮ್ಮ ಊಹೆಗೆ ನಿಲುಕದೇ ಇರುವಂಥದ್ದು ದೇವಿಯ ಶಕ್ತಿ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವೇನು ಮಾಡ್ತಿರೋ ಬಿಡ್ತಿರೋ ದೇವಿಯ ಒಂದು ಆರಾಧನೆ ಮಾಡುವಂಥದ್ದು ಮಾಡಿ. ಹೆಣ್ಮಕ್ಳಿಗೆ ಗೌರವ ಕೊಡಿ. ಯಾಕಂದರೆ ಇಲ್ಲಿ ಏನಾಗ್ಬಿಡುತ್ತೆ, ನಾವು ನೋಡಿ ಒಂದು ನೀರು ಕುಡಿತೀವಿ, ಗಂಗೆ, ನಮಗೆ ಹಣ ಬೇಕು, ಲಕ್ಷ್ಮಿ. ಭೂಮಿ ತಗೊಳ್ತೀವಿ, ಭೂತಾಯಿ. ಹೌದು. ಹಾಲು ಕುಡಿತೀವಿ, ಕಾಮಧೇನು ಅಲ್ವಾ. ಭೂನಭೋ ಅಂತರಾಳ ವ್ಯಾಪ್ತ ಶರೀರ, ಭೂಮಿಯಿಂದ ಆಕಾಶ ತನಕ ಆ ದೇವಿನೇ ಇದ್ದಾಳೆ. ಹಾಗಾಗಿ ಆ ದೇವಿ ಸ್ವರೂಪದಲ್ಲಿ ಇರ್ತಕ್ಕಂಥವಳಿಗೆ ಮನುಷ್ಯ ತನ್ನ ಅಹಂಕಾರದಿಂದ, ಕೆಲವರು ಏನು ಮಾಡಿರ್ತಾರೆ ಗಂಡಸರಲ್ಲಿ, ಕೆಲವರು ಬಿಡೋ ಇವಳೇನು ನಮ್ಮ ಮನೆ ಕೆಲಸ ಮಾಡೋಕ್ಕಂತಾನೆ ಬಂದಿರೋಳು, ಮದುವೆ ಮಾಡಿಕೊಂಡು ಹೆಣ್ಮಕ್ಳನ್ನ ತೊಂದರೆ ಕೊಡೋದು, ಗೂಳಾಕೊಡೋದು, ಇವಳು ನನಗೆ ಭಾಗ್ಯ ಕೊಡಕ್ಕೆ ಬಂದಿರೋದು, ಅಂದರೆ ಇವ್ರ ಅಪ್ಪನ ಮನೆಯಿಂದ ಎಲ್ಲ ದುಡ್ಡು ತೊಗೊಂಬಂದು ನನ್ಗೆ ಕೊಡಬೇಕು, ಅವಾಗ ಭಾಗ್ಯ ಬರುತ್ತೆ ನನಗೆ ಅಂತ ಆ ಥರ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಕೆಲವರು. ಇದೆಲ್ಲ ಎಲ್ಲಿಗೆ ಹೋಗ್ಬಿಡುತ್ತೆ, ಮುಟ್ಟುತ್ತೆ ಅಂದರೆ ಅವರ ಮುಂದಿನ ತಲೆಮಾರುಗಳಲ್ಲಿ ಎಲ್ಲ ರಾಕ್ಷಸ ಮಕ್ಕಳು ಹುಡ್ತಾರೆ ಅಲ್ವಾ. ಅದೇನೋ ಹೇಳ್ತಾರಲ್ಲ, ಗಾದೆ ಮಾತಿದೆಯಲ್ಲ, ಆ ಥರ ಎಲ್ಲ ಅವನ ಮಕ್ಕಳೆಲ್ಲ ಹಾಗೆ ಹುಡ್ತಾ ಇರ್ತಾರೆ. ಕೊನೆಗೆ ಅವಳು ಆದಿಶಕ್ತಿಯಾಗಿ ಬಂದು ಇವ್ರನ್ನೆಲ್ಲ ರಿಪೇರಿ ಮಾಡಕ್ಕೆ ಬಿಡ್ತಾಳೆ, ಸರಿಯಾಗಿ ರಿಪೇರಿ ಮಾಡಿಬಿಡ್ತಾಳೆ. ಹಾಗಾಗಿ ಇದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ನಾನು ಹೇಳ್ದಂಗೆ ಭೂಮಿಯಿಂದ ಆಕಾಶದ ತನಕನೇ ಎಣ್ಣೆ ಇರೋದ್ರಿಂದ ಇವಳು ನಮಗೆ ಪಾಸಿಟಿವ್ ಶಕ್ತಿಯಾಗಿದ್ದಾಳೆ 90%. ಆದರೆ ಅವಳನ್ನ ನಾವು ಏನು ಮಾಡ್ತೀವಿ, ನೆಗೆಟಿವ್ ಶಕ್ತಿ ಮಾಡ್ಕೊಂಡ್ಬಿಡ್ತೀವಿ, ಕನ್ವರ್ಟ್ ನಾವೇ ಮಾಡ್ಕೊಂತ ಇದ್ದೀವಿ. ಶಂಕರಾಚಾರ್ಯರು ತುಂಬ ಚಿಕ್ಕ ವಯಸ್ಸಲ್ಲಿ ಅವರು ದೀಕ್ಷೆ ಸನ್ಯಾಸತ್ವ ತಗೊಂಡು ಒಂದು ದೊಡ್ಡ ಕಾಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಆ ಹಳ್ಳಿಯಲ್ಲಿ ಹೇಳಿರ್ತಾರೆ, ಅಲ್ಲಿ ಉಗ್ರವಾಗಿರ್ತಕ್ಕಂಥ ಕಾಳಿ ಇದ್ದಾಳೆ ಆಯ್ತಾ, ಎಲ್ಲ ಸುಮಾರು ಜನನೆಲ್ಲ ಬಲಿ ಪಡೆದು ಬಿಟ್ಟಿದ್ದವಳು ಆಲ್ರೆಡಿ ಆ ಕಾಳಿ, ನಿನಗೂ ಅಷ್ಟೇ, ನಿನ್ನೂ ತಿಂದಾಕ್ಬಿಡ್ತಾಳೆ ಅವಳು, ಹೋಗ್ಬೇಡಪ್ಪ ಅಂತ ಹೇಳಿದ್ರೆ, ಇಲ್ಲ ನಾನು ಎಲ್ಲನೂ ಬಿಟ್ಟ ಮೇಲೆ ನಾನು ಸನ್ಯಾಸಿಯಾಗಿರೋದು, ಸರ್ವ ಸಂಘ ಪ್ರೀತಿಯಾಗಿ ನಾನು ಎಲ್ಲ ಬಿಟ್ಟ ಮೇಲೇ ಆಗಿರೋದು, ನನಗೆ ಯಾರ ಭಯನೂ ಇಲ್ಲ ಅಂಥೇಳಿ ಅವರು ಏನು ಮಾಡ್ತಾರೆ, ಆ ಚಿಕ್ಕ ವಯಸ್ಸಲ್ಲೇ ಹೋಗ್ತಾರೆ. ಕಾಳಿ ಅಡ್ಡ ಬರ್ತಾಳೆ, ಎಂಥ ಭಯಂಕರವಾಗಿರ್ತಕ್ಕಂಥ ರೂಪ ತಗೊಂಡು ಬರ್ತಾಳೆ ಅಂದರೆ ತುಂಬ ಭಯಂಕರ. ದೊಡ್ಡ ನಾಲಿಗೆ, ದೊಡ್ಡ ಕಣ್ಣು, ಕಪ್ಪು ಮುಖ, ನೋಡಿದ್ರೇ ಭಯ ಆಗತ್ತೆ, ಅಷ್ಟು ಘೋರವಾಗಿ ಬರ್ತಾಳೆ. ಇವರು ತುಂಬ ಚಿಕ್ಕ ಮಗು ಥರ, ತನ್ನ ತಾಯಿ ಥರ ಇವರು ಅವಳನ್ನ ಟ್ರೀಟ್ ಮಾಡ್ತಾರೆ. ನಮಸ್ಕಾರ ಮಾಡಿಕೊಂಡು ಅವಳಿಗೆ ಕಾಲು ನಮಸ್ಕಾರ ಮಾಡಿ, ಅವಳು ಉಗ್ರವಾಗಿರೋಳು, ಇವನ್ನೆಲ್ಲ ಇವ್ರು ಹಿಂಗೆ ಮಾಡೋದು ನೋಡ್ಬಿಟ್ಟು ಫುಲ್ಲು ಕೂಲಾಗಿಬಿಡ್ತಾಳೆ. ನೋಡಿ ಹೆಂಗೆ ನೆಗೆಟಿವ್ ದೇವಿ ಮಹಾಕಾಳಿ, ಭದ್ರಕಾಳಿ, ಹೌದು, ಅವಳನ್ನೇ ಹೋಲ್ಸ್ಕೊಂಡ್ಬಿಟ್ರು ಶಂಕರಾಚಾರ್ಯರು. ಇನ್ನೆಂಥ ಮಹಾತ್ಮರು ಇರ್ಬೋದು. ಅದಕ್ಕೆ ಆದಿ ಶಂಕರಾಚಾರ್ಯ ಅಂದರೆ ಹೌದು, ಗುರುಗಳಲ್ಲೇ ಗುರುಗಳವರು, ಮಹಾಗುರುಗಳು ಆದಿಶಂಕರಾಚಾರ್ಯರು. ಹಾಗಾಗಿ ಕೆಲವು ಎಷ್ಟೋ ಕಡೆ ನಾವು ನೋಡಿದಾಗ ನೆಗೆಟಿವ್ ಇರುವಂಥ ದೇವಿಯನ್ನು ಪಾಸಿಟಿವ್ ಮಾಡಿಕೊಂಡು ಅದರಿಂದ ದೊಡ್ಡ ಬೆನಿಫಿಟ್ ಮಾಡಿಕೊಂಡು ತುಂಬ ದೊಡ್ಡ ಒಂದು ಅನುಕೂಲ ಮಾಡ್ಕೊಂಡಿರುವಂಥದ್ದಿದೆ. ಆದರೆ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮಗದು ಬೇಡ, ಬೀದಿಲಿ ಹೋಗ್ತಾ ಇರುತ್ತೆ ಮಾರಿ ಅಂತ ಹೇಳ್ಬಿಟ್ಟು ಅದನ್ನು ಕರ್ಕೊಂಬಂದು ಮನೇಲಿ ಕೂರಿಸ್ಕೊಂಡ್ಬಿಡೋದು. ಹೌದು ಅಲ್ವಾ. ಈಗ ಎಷ್ಟೋ ಕಡೆ ನಾವು ನೋಡ್ಕೊಂಬಂದ್ಬಿಟ್ಟಿದ್ವಿ. ಹಾಗಾಗಿ ಈ ಹೆಣ್ಣುಮಕ್ಕಳ ವಿಚಾರದಲ್ಲಿ, ದೇವಿಯರ ವಿಚಾರದಲ್ಲಿ ಯಾವುದನ್ನು ನಾವು ನಮಸ್ಕರಿಸ್ಬೇಕು, ಯಾವುದನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು, ಯಾವುದನ್ನು ನಮಗೆ ಸಿದ್ಧಿ ಮಾಡಿ ಇಟ್ಕೋಬೇಕು, ಯಾವುದಕ್ಕೆ ನಾವು ಮರ್ಯಾದೆ ಕೊಡಬೇಕು, ಅದನ್ನು ನಮ್ಮ ವಿವೇಚನೆ ಬೇಕು ನಮಗೆ. ಹಾಗಿದ್ದಾಗ ಅಂಥವ್ರಿಗೆ ಅದು ಪಾಸಿಟಿವ್ ಆಗೇ ಅನುಕೂಲ ಆಗುತ್ತೆ, ಜೀವನದಲ್ಲಿ ದೊಡ್ಡ ಅಭಿವೃದ್ಧಿ ಮಾಡಿಕೊಡುತ್ತೆ. ಈಗ ನಾವು ಅವತ್ತಿಂದ ಇವತ್ತಿನ ತನಕನೂ ಈಗ ನಾನು ಕೊಡುವಂಥ ಸಿದ್ಧಿಗಳು, ಕಾಳಿ ಸಿದ್ಧಿ ಕೊಟ್ಟಿದ್ದೀನಿ ಆಯಿತಾ, ಮತ್ತು ಯಕ್ಷಿಣಿ ಸಿದ್ಧಿ, ಯೋಗಿನಿ ಸಿದ್ಧಿ, ಭೈರವಿ ಸಿದ್ಧಿ ಆಯಿತಾ, ದುರ್ಗಾ ಸಿದ್ಧಿ, ಮಹಾಲಕ್ಷ್ಮಿ ಯಕ್ಷಿಣಿ ಸಿದ್ಧಿ, ದಂಡ ಯಕ್ಷಿಣಿ ಸಿದ್ಧಿ, ಸ್ವಪ್ನ ಯಕ್ಷಿಣಿ ಸಿದ್ಧಿ, ಸುಮಾರಷ್ಟು ಸಿದ್ಧಿಗಳನ್ನ ಕೊಟ್ಟಿದ್ದೀನಿ. ಆ ಸಿದ್ಧಿಗಳನ್ನ ತಗೊಂಡು ಬೆನಿಫಿಟ್ ಮಾಡ್ಕೊಂಡಿರೋ 90%. ಇನ್ನು 10% ಏನಂದರೆ ಒಂಥರ ಕೇರ್ಲೆಸ್ ಮಾಡಿ ಇದು ಮಾಡಿ, ಆಗ ಏನಾಗ್ಬಿಡುತ್ತೆ ಅಂದರೆ ಅವ್ರಿಗೇನಾಗುತ್ತೆ, ಇದರಲ್ಲಿ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ. ಅದೇ ಹೇಳಿದ್ನಲ್ಲ, ರೆಡಿ ಟು ಈಟ್ ಥರ ಇಲ್ಲ ಇದು ವಿಚಾರ. ಸಾಧನೆ ಮಾಡಬೇಕು, ಇದನ್ನ ಸಿದ್ಧಿ ಮಾಡಬೇಕು, ಸಾಧನೆ ಮಾಡಬೇಕು, ಪಡ್ಕೋಬೇಕು.
ಗೆಲ್ಲಬೇಕು, ಅದು ತುಂಬ ಮುಖ್ಯ. ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ರೆ ಸಾಧನೆ ಆಗುತ್ತೆ. ಖಂಡಿತ. ಏನಾದರೂ ಸಿಂಪಲ್ ಆಗಿ ಏನೋ ನೋಡೋಕೆ ಹೋಗೋಣ ಅಂತ ಹೋದ್ರೆ ಫೇಲ್ಯೂರೇ, ಖಂಡಿತ ಆಗಲ್ಲ ಸಾಧನೆ. ಇವಾಗ ನಾನು ಒಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ ನಿಮಗೆ ಪ್ರತಿಭಾಬಾ, ಪ್ರತಿಭಾಬಾ ಬಾಬಾ ಆಯ್ತಾ, ನಾನು ಹತ್ರದಲ್ಲಿ ನೋಡಿದವನು, ಹತ್ರದಲ್ಲಿ ನೋಡಿದವನು, ಅಲ್ಲಿ ಇದ್ದವನು ನಾನು. ಹಾಗಾಗಿ ನಾನು ಹೇಳ್ತೀನಿ ಅವ್ರ ವಿಚಾರ. ಅವರು ಏನಾದ್ರು ಒಂದು ಅವ್ರ ಕೈಯಲ್ಲಿ ಸೃಷ್ಟಿ ಮಾಡಿ ಕೊಡ್ತಾಯಿದ್ರು, ಒಂದು ಭಸ್ಮನೋ ಒಂದು ರುದ್ರಾಕ್ಷಿನೋ ಏನಾದರೂ ಕೊಡ್ತಾಯಿದ್ರು. ಕೊಟ್ಟಾಗ ಆ ಒಂದು ಶಕ್ತಿ ಎನರ್ಜಿಯಿಂದ ಎಷ್ಟೋ ಜನಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅವರಿಗೆ ಒಂದು ಒಳ್ಳೆಯ ಫಲ ಸಿಕ್ಕಿದೆ, ಸೂಪರ್ ಅನುಕೂಲ ಆಗಿದೆ. ಅದ್ರಲ್ಲಿ ನಾನು ಒಬ್ಬನು, ಆಯಿತಾ. ಹೀಗಾಗಿ ಅವ್ರಿಗೆ ಹೆಂಗೆ ಬಂತು ಈ ಒಂದು ಸಿದ್ಧಿ? ಅವರು ಶಿರ್ಡಿ ಸಾಯಿಬಾಬಾನ ಆರಾಧನೆ ಮಾಡ್ತಾಯಿದ್ರು. ಓಕೆ. ಶಿರ್ಡಿ ಸಾಯಿಬಾಬಾ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಿಯಾಗಿರ್ತಕ್ಕಂಥ ದತ್ತಾತ್ರೇಯನ್ನ ಆರಾಧನೆ ಮಾಡ್ತಾಯಿದ್ರು. ಓಕೆ, ಅಲ್ಲಿಂದ ಗುರುಗಳು ಅಲ್ವಾ, ಕನೆಕ್ಟ್ ನೋಡಿ ಹೆಂಗಿರುತ್ತೆ ಅಂತ. ಈಗ ಸುಮ್ಮನೆ ಹೋಗ್ಬಿಟ್ಟು ನಾನೇ ದೊಡ್ಡ ಗುರು, ನಾನೇ ಸೃಷ್ಟಿ ಮಾಡಿಕೊಡ್ತೀನಿ, ಈಗ ನಾನು ಕೊಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ಆದರೆ ನಾನು ಕೊಟ್ಟಾಗ ಅದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್. ಹೌದು. ಹಾಗಾಗಿ ಈ ವಿಚಾರಗಳಲ್ಲಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ದೇವಿಯರ ಒಂದು ಆಕರ್ಷಣೆ ತಗೊಳ್ಳೋವಂಥದ್ದು, ದೇವಿಯರ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ಭಾರಿ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕು. ಅದಕ್ಕೊಂದು ಸಮಯ, ಒಂದು ರೀತಿ ನೀತಿ ಎಲ್ಲನೂ ಇರುತ್ತೆ. ಯಾವುದು ನಮಗೆ ಪಾಸಿಟಿವ್ ದೇವಿ, ಯಾವ್ದು ನೆಗೆಟಿವ್ ದೇವಿ ಅಂತ ನಾವು ತಿಳ್ಕೊಬೇಕು ಫಸ್ಟು. ನಮ್ಗೆ ಅದು ದೇವಿ ಆ ಒಂದು ದೇವಿಯದು ಒಂದು ಅನುಕೂಲ ಆಗಲ್ಲ ಅಂದಮೇಲೆ ನಾವು ಅದಕ್ಕೆ ಹೋಗಲೇಬಾರ್ದು. ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ದೇವಿಯನ್ನೇ ಇಟ್ಕೊಂಡು ಮುಂದುವರಿಬೇಕು. ಓಕೆ. ಆಯಿತಾ. ಹಾಗಾಗಿ ಯಾಕಂದರೆ ನಾನು ಹೇಳೋದೇನು ಗೊತ್ತಾ, ಕೆಲವರಿಗೆ ಉಪ್ಪು ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವರಿಗೆ ಹುಳಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸಿಹಿ ಇಷ್ಟ ಆಗುತ್ತೆ. ರುಚಿ ಒಬ್ಬೊಬ್ಬರದು ಅಲ್ವಾ. ಈಗ ನಾನು ನಿಮಗೆ ಸಿಹಿ ಇಷ್ಟ ಆಗುತ್ತೆ, ನಾನು ಖಾರ ಕೊಟ್ಬಿಟ್ರೆ ಹೆಂಗಿರುತ್ತೆ? ಸಮಾಧಾನ ಆಗಲ್ಲ ಅಲ್ವಾ. ಖಾರ ನಂಗೆ ಇಷ್ಟ ಆಗುತ್ತೆ, ಹಾಗನ್ಬಿಟ್ಟು ನಾನು ನಿಮ್ಗೆ ತಿನ್ಸೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ದೇವಿಯರಲ್ಲೂ ಅಷ್ಟೇ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ದೇವಿಗಳನ್ನ ಪಾಸಿಟಿವ್ ಆಗಿ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಆರಾಧನೆ. ಅದು ಅವರ ಒಂದು ಶಕ್ತಿ. ನೀವು ಪಾಸಿಟಿವ್ ದೇವಿಯನ್ನು ಪಾಸಿಟಿವ್ ಆಗಿ ಪೂಜೆ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಶಕ್ತಿ. ಆದರೆ ಎರಡೂ ನೋಡಕ್ಕೆ ಹೋದ್ರೆ ಒಂದೇ ಇಂಟರ್ ಕನೆಕ್ಟ್ ಇರುತ್ತೆ, ಒಂದೇ ಶಕ್ತಿ ಎರಡಾಗಿರುತ್ತೆ. ಎರಡು ರೋಲ್ ಮಾಡ್ತಾ ಇದೆ. ಏಕಮೇವ ದ್ವಿತೀಯಂ ಅಂತ, ಒಂದು ಶಕ್ತಿ ಎರಡಾಗಿರುತ್ತೆ. ಸೊ ಹಾಗಾಗಿ ಎರಡು ಶಕ್ತಿಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಮಾಡುವಂತಹ ನಾವು ಪೂಜೆ ಪುನಸ್ಕಾರಗಳು, ಆ ದೇವಿಗೆ ಅರ್ಪಿಸುವಂಥ ಹೂವು, ನಮ್ಮ ಭಕ್ತಿ, ಅದೆಲ್ಲ ಪರಿಶುದ್ಧವಾಗಿರ್ಬೇಕು. ಅದೆಲ್ಲ ಕರೆಕ್ಟ್ ಆಗಿದ್ದು ಮಾಡಿದಾಗ ಒಳ್ಳೆ ಒಂದು ದೇವಿ ಆಕರ್ಷಣೆ ಆಗಿ, ದೇವಿ ಸಿದ್ಧಿಯಾಗಿ ಜೀವನದಲ್ಲಿ ಬಹಳ ನಾವು ಎತ್ತರ ಸ್ಥಾನಕ್ಕೆ ಹೋಗ್ತೀವಿ. ಈ ಎಲ್ಲ ದೇವಿಯರಲ್ಲೂ ಕೂಡ ಏನಾಗತ್ತಂದ್ರೆ ನೆಗೆಟಿವ್ ದೇವಿ ಅಂತ ಕರಿತೀವಲ್ಲ, ಆ ನೆಗೆಟಿವ್ ದೇವಿಯರು ಏನು ಅಂತ ಹೇಳಿದ್ರೆ ತಾಂತ್ರಿಕ ದೇವಿಯರು. ಕಾಳಿ, ಪ್ರತ್ಯಂಗಿರ, ಅತಿ ಉಗ್ರವಾಗಿರ್ತಕ್ಕಂಥ ದೇವಿಯರು, ಉತ್ಕರ್ಷ ಇರುವಂಥ ದೇವಿಯರು. ಇವರು ಸ್ವಲ್ಪ ಬೇಗ ಮಾಡ್ಬೋದು ಕೆಲಸ. ಸೊ ಈ ದೇವಿಯರು ಅಂದರೆ ಸ್ವಲ್ಪ ಸಾಮಾನ್ಯವಾಗಿ ಒಂದು ಒಳ್ಳೆಯ ಒಂದು ಶಾಂತಿಯುತವಾಗಿರ್ತಕ್ಕಂಥ ದೇವಿಯರು ಇದಲ್ಲ, ಇವರು ಒಂಚೂರು ಸ್ಲೋ ಆಗ್ಬೋದು. ಆದರೆ ಎರಡೂ ಶಕ್ತಿಗಳು ಒಂದೇನೆ. ಅದಕ್ಕೆ ನಾವು ಹೇಳೋದೇನು ಅಂದರೆ, ಯಾರ್ಯಾರಿಗೆ ಯಾವ್ಯಾವ ದೇವಿಯರು ಬೇಕಾಗುತ್ತೆ ಆ ದೇವಿಯರನ್ನ ನೋಡಿಕೊಂಡು ನೀವು ಆರಾಧನೆ ಮಾಡ್ಕೊಳ್ಳಿ. ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ, ನಾವು ಅದನ್ನೇ ತೊಗೊಂಡು ಮಾಡಬೇಕು, ಅದೆಲ್ಲ ಕಾಂಪಿಟೇಟ್ ಮಾಡುವಂಥ ವಿಷಯ ಅಲ್ಲ ಇದು. ನಿಮಗಿದು ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು ಫಸ್ಟ್ ವಿಚಾರ. ಅದಕ್ಕೆ ಬೇಕಾದಷ್ಟು ದಾರಿಗಳಿದೆ. ನಿಮ್ಮ ಪ್ರಶ್ನೆ ಇದೆ, ನಾಡಿ ಇದೆ, ಅಷ್ಟಮಂಗಲ ಇದೆ, ಆಯಿತಾ, ಬೇಕಾದಷ್ಟು ನಮ್ಮ ಜ್ಯೋತಿಷ್ಯ ಜಾತಕಗಳಿದೆ, ಬೇಕಾದಷ್ಟು ಒಂದು ಮಾರ್ಗ ಇದೆ. ಅದನ್ನು ತಿಳ್ಕೊಂಡು ಇದಕ್ಕೆ ಬಂದಾಗ ಒಂದು ಅನುಕೂಲ ಅಂತಕ್ಕಂಥದ್ದು ಸಿಗುತ್ತೆ. ಸೂಪರ್. ಸೊ ಈಗ ಒಂದು ಕಾಳಿದೇವಿನ ನೀವು ಹೇಳಿದ್ರಿ, ಒಬ್ಬ ಮಾಂತ್ರಿಕ ಸೇಮ್ ಅದೇ ಕಾಳಿದೇವಿನೇ ಪೂಜೆ ಮಾಡ್ತಾ ಇರ್ತಾನೆ. ಅವನು ಹೋಲಿಸ್ಕೊಂಡು ಒಂದು ವ್ಯಕ್ತಿ ಬಗ್ಗೆ ನೀವು ಅಂದರೆ ದೈವಕ್ಕೆ ಏನು ಬೇಕೋ ಅದಕ್ಕೆ ತೃಪ್ತಿಪಡಿಸಿ, ಆ ವ್ಯಕ್ತಿ ಯಾರು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಆ ವ್ಯಕ್ತಿಗೆ ತೊಂದರೆ ಕೊಡೋ ಥರನೋ ಇಲ್ಲ ಏನಾದರೂ ಸಮಸ್ಯೆ ಕೊಡೋ ಥರನೋ ಏನೋ ಒಂದು ಅವನ ಪೂಜೆದು ಅವನು ಒಂದು ಬೇಡಿಕೆ ಕೊಟ್ಟಿದ್ದಾಗ ಆ ತಾಯಿ ಬಂದು ಇವನಿಗೆ ಆಪೋಸಿಟ್ ಆಗ್ತಾರೆ. ಇವನು ಯಾರನ್ನು ತೋರಿಸ್ತಾನೋ ಅವನಿಗೆ ತೊಂದರೆ ಕೊಡೋ ಥರ. ಸೊ ಇದೇ ವ್ಯಕ್ತಿ ಅದೇ ಕಾಳಿದೇವಿನ ಅದು ಪಾರ್ವತಿ ದೇವಿ ಆಗಿದ್ದಾಗ ಇಲ್ಲಿ ಹೋಗಿ ನನಗೆ ರಕ್ಷಣೆ ಮಾಡು ಅಂತ ಕೇಳ್ಕೊತಾನೆ. ಸೊ ಈಗ ಒಂದೇ ತಾಯಿನೇ ಒಬ್ಬಂದೇ ಕೇಸು, ಇಲ್ಲಿ ಅವನ ಬಗ್ಗೆ ತೊಂದರೆ ಮಾಡಬೇಕು ಅಂತ ಬಂದೈತೆ, ಮತ್ತು ಇಲ್ಲಿ ಇವನಿಗೆ ಕಾಪಾಡಬೇಕು ಅಂತ ಆಶೀರ್ವಾದ ಸಿಕ್ಕಿರುತ್ತೆ.
ಸೊ ಈ ಒಂದು ಸಂದರ್ಭದಲ್ಲಿ ಒಂದೇ ಟಾರ್ಗೆಟ್, ಇಲ್ಲಿ ಒಂದೇ ಕೇಸು, ಒಂದೇ ತಾಯಿಗೆ ರೂಪ ಬದಲಾಗಿರುತ್ತೆ. ಬೇರೆ ಮಾಂತ್ರಿಕದಿಂದ ಅವನಿಗೆ ತೊಂದರೆ ಕೊಡು, ಇಲ್ಲಿಂದ ಅವನಿಗೆ ಒಳ್ಳೇದು ಮಾಡುವಂಥದ್ದು. ಇಂಥ ಒಂದು ಸಂದರ್ಭನ ಹೆಂಗೆ ತಾಯಿ ಹ್ಯಾಂಡಲ್ ಮಾಡ್ತಾರೆ? ಬಿಟ್ಬಿಡ್ತಾಳ ಇಲ್ಲ ತೊಂದರೆ ಕೊಡ್ತಾಳ? ಅಲ್ಲ, ಇದು ಏನಾಗುತ್ತೆ ಅಂದರೆ ಸರ್, ಇವಾಗ ನಿಮ್ಗೆ ಎಕ್ಸಾಂಪಲ್ ನಾನು ತುಂಬ ಸಿಂಪಲ್ ಆಗಿರುವಂಥ ಎಕ್ಸಾಂಪಲಲ್ಲಿ ತಿಳಿಸ್ತೀನಿ. ಇವಾಗ ನೀವು ನಿಮ್ಮ ಮನೆ ಹತ್ರ 2 ಹಸುನ ಕಟ್ಟಿರ್ತೀರ. ಒಂದು ಹಸುಗೆ ಹುಲ್ಲು ಹಾಕ್ತೀರಾ, ನೀರು ಕೊಡ್ತೀರಾ, ಎಲ್ಲ ಮಾಡ್ತೀರಾ. ಇನ್ನೊಂದು ಹಸುಗೆ ಹಂಗೆ ಇಟ್ಟಿರ್ತೀರ, ಏನೂ ಕೊಡಲ್ಲ ಅದಕ್ಕೆ, ಹುಲ್ಲು, ಹಸು, ನೀರು ಎಲ್ಲ. ಅದೇ 2 ಹಸುಗೆ ನೀವು ಗೋಮಾತೆ ಅಂತ ನಮಸ್ಕಾರ ಮಾಡ್ತೀರಾ. ಯಾವ ಹಸು ಹಾಲು ಕೊಡುತ್ತೆ? ಹುಲ್ಲು ಹಾಕಿದ್ದ ಹಸು. ಕರೆಕ್ಟಾ? ಹಂಗೇನೆ ಮಾಂತ್ರಿಕ ಇದಾನಲ್ಲ ಅವನು ಸುಮ್ಮನೆ ಮಾಂತ್ರಿಕ ಆಗಿರಲ್ಲ. ತಂತ್ರವಿದ್ಯೆಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು, ಪಂಚಭೂತಗಳನ್ನ ತನ್ನ ವಶದ, ಅಗ್ನಿ, ಜಲ, ವಾಯು ಅದನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡು, ಎಲ್ಲ ಮೂಲ ಮಂತ್ರಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು, ಆಯ್ತಾ, ಕಷ್ಟಪಟ್ಟು ಸಂಸಾರವನ್ನು ಬಿಟ್ಟು ಕಾಡು ಮೇಡಗಳಲ್ಲಿ ಅಲ್ದು ಅವನು ಮಾಂತ್ರಿಕ ಆಗಿರ್ತಾನೆ. ಹೌದು. ಅಂಥವನು ಏನಾಗಿರುತ್ತೆ, ಆ ಕಾಳಿನ ಹೊಲಿಸಿ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಇವನೇ ಕಾಳಿಯಾಗಿರ್ತಾನೆ ಆ್ಯಕ್ಚುಲಿ. ಹೋಗಿ ಆ ಕಾಳಿ ಹತ್ರ ಕೇಳ್ಕೊಳ್ಳೋದಲ್ಲ, ಇವನ ಹತ್ರ ಕೇಳ್ಕೊಂಡ್ರೆ ಇವನೇ ಕಾಳಿ. ಆಯಿತಾ? ಸೊ ಹೀಗಿದ್ದಾಗ ಇವನ ಶಕ್ತಿ ಜಾಸ್ತಿ ಇರುತ್ತೆ. ಅವನು ಯಾರಿಗೆ ಹೇಳಿರ್ತಾನೆ ಅವನಿಗೆ ತೊಂದರೆ ಕೊಡ್ತಾನೆ. ಆ ತೊಂದರೆಯನ್ನು ಕೊಟ್ಟಾಗ ಅಂಥ ವ್ಯಕ್ತಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಗಿಯೋದಲ್ಲ, ಅಥವಾ ಒಂದು ಲಕ್ಷಗಟ್ಟಲೆ ಕೊಟ್ಟು ಹೋಮ ಮಾಡಿಸೋದಲ್ಲ. ಅವನಿಗೂ ಅದೇ ಥರ ತಾಂತ್ರಿಕ ಪರಿಗಳು ಬೇಕಾದಷ್ಟು ಕೊಟ್ಟಿದ್ದಾರೆ ಋಷಿಮುನಿಗಳು. ಅಂಥ ಒಂದು ಪರಿಹಾರಗಳನ್ನ ಅವನು ಮಾಡ್ಕೊಳ್ಳೋದು ಅಥವಾ ಯಾರ ಕೈಲಾದ್ರೂ ಮಾಡಿಸೋದು, ಇಂಥ ವಿಚಾರಗಳು ತುಂಬ ಇಂಪಾರ್ಟೆಂಟು. ಅದನ್ನು ಮಾಡಿದಾಗ ಇವ್ನಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಮಾಂತ್ರಿಕನಿಗಿರೋ ವ್ಯತ್ಯಾಸ ಅದೇನೆ. 2 ಹಸು, 2 ಹಸುನೇ, 2 ಹಸುನೇ, 2 ಹುಲ್ಲು ತಿನ್ನುತ್ತೆ, 2 ನೀರು ಕುಡಿಯುತ್ತೆ. ಇಬ್ಬರಿಗೂ ನಮಸ್ಕಾರ ಮಾಡಿದ್ರು ನಮಗೆ ಅನುಗ್ರಹ ಮಾಡುತ್ತೆ. ಆದರೆ ಫಲ ಯಾವುದು ಕೊಡುತ್ತೆ? ಹುಲ್ಲು ಕೊಟ್ಟಿರೋ ಹಸು ಕೊಡುತ್ತೆ. ಕರೆಕ್ಟ್ ಅಲ್ವಾ? ಹಾಗೇನೆ ಇದು ವಿದ್ಯೆ. ಯಾರು ವಿದ್ಯೆ ಕಲ್ತಿರ್ತಾನೆ ಅವನಿಗೆ ಫಸ್ಟ್ ಪ್ರಿಫರೆನ್ಸ್. ಸೊ ಇಲ್ಲಿ ಒಂದೇ ಶಕ್ತಿ ಇದ್ರೂ ಯಾರು ಒಂದು ದೈವಕ್ಕೆ ಸಂತೃಪ್ತಿ ಪಡಿಸಿರ್ತಾರೆ, ಇಷ್ಟಾರ್ಥಗಳನ್ನ ಕೊಟ್ಟಿರ್ತಾರೆ, ವಶ ಮಾಡ್ಕೊಂಡಿರ್ತಾರೆ ದೇವರನ್ನ, ಅವರು ಹೇಳಿದ ಕೆಲಸನ ಫಸ್ಟ್ ಮಾಡುತ್ತೆ. ವಶ ಅಂದ್ರೆ ವಶೀಕರಣ ಅಲ್ಲ, ಹೊಲ್ಸ್ಕೊಂಡಿರ್ತಾರೆ, ತಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ ಕೆಲಸ ಫಸ್ಟ್ ಮಾಡಾಕ್ತಾರೆ. ಹೌದು, ಹಿಂದೆ ಮುಂದೆ ನೋಡೋದಿಲ್ಲ. ಕೊನೆ ಬೆಂಚಲ್ಲಿ ಸ್ಟೂಡೆಂಟ್ಗಳನ್ನ ಯಾಕೆ ಕೂರಿಸ್ತಾರೆ? ಏನಕ್ಕೆ ಕೂರಿಸ್ತಾರೆ? ಅವನು ಸ್ವಲ್ಪ ಹಂಗೂ ಹಿಂಗೂ ಇರ್ತಾನೆ, ಹಂಗಾಗಿ ನೀನು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಓದ್ಕೊಂಡು ಬಾರಪ್ಪ ಮುಂದಕ್ಕೆ ಬಾಪ ಅಂತ ಕೂರಿಸ್ತಾರೆ. ಸೊ ಇದು ವ್ಯತ್ಯಾಸ ಕಾಣಿಸುತ್ತೆ. ಸೊ ವೀಕ್ಷಕರೇ, ಇದು ಸಾಮಾನ್ಯವಾಗಿ ಒಂದೇ ಶಕ್ತಿ 2 ರೂಪ ಸಾಮಾನ್ಯವಾಗಿ ಕಾಣಿಸುತ್ತೆ. ಒಂದೇ ಶಕ್ತಿ ಇಲ್ಲಿ ಕಾಳಿ ಆಗಿರ್ತಾರೆ, ನೆಕ್ಸ್ಟ್ ಇಲ್ಲಿ ಪಾರ್ವತಿ ಆಗಿರ್ತಾರೆ. ಬಟ್ ಇಲ್ಲಿ ಶಕ್ತಿಗಳು ಒಂದೇ ಶಕ್ತಿ ಆಗಿದ್ರು ಕೆಲಸಗಳು ಅವುಗಳನ್ನ ಹೆಂಗೆ ನಾವು ನೋಡ್ಕೋತೀವಿ ಅನ್ನೋದ್ರ ಮೇಲೆ ಕೆಲಸಗಳು ನಡೀತವೆ. ಆ ಥರದ ಕೆಲಸಗಳು ಮಾಡಿಕೊಡ್ತವೆ ಶಕ್ತಿಗಳು. ಸೊ ಆ ವಿಚಾರನ ಬಿಡಿಸಿ ಸಂತೋಷ ಭಟ್ರು ತಿಳಿಸವ್ರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.